ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನಮಗೆ ನಾವೇ ಅಂಗೀಕರಿಸಿ ಓಕೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೇವರಾಜ್ ಒಡೆಯರ್ ಮಾತನಾಡ್ತೀನಿ. ಹುಣಸೂರು ತಾಲೂಕು JDS ಪಕ್ಷದ ಅಧ್ಯಕ್ಷ. 2025ನೇ ಸಾಲಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ, ಜವಾಬ್ದಾರಿಯುತವಾಗಿ, ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತೇಳಿ ಹುಣಸೂರು ತಾಲೂಕಿನ ಸಮಸ್ತ ಜನರು ಈ ವರ್ಷ ತೀರ್ಮಾನ ಮಾಡಿದರು. ಅದನ್ನು ಅನೇಕ ಸಭೆಗಳ ಮುಖಾಂತರ, ಪೂರ್ವಭಾವಿ ಸಭೆಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಗೆದ್ದಿರ್ತಕ್ಕಂತಹ ಮಾನ್ಯ ಹರೀಶ್ ಗೌಡ್ರು ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಗಳನ್ನು ನಾವು ಏನು ಕರೆದಿದ್ವಿ. ಆ ಸಭೆಗಳಿಗೆ ಎಲ್ಲ ಸಮಾಜದ ಮುಖಂಡರುಗಳು ಭಾಗವಹಿಸಿ ತಮ್ಮ ಸಲಹೆ ಸಹಕಾರಗಳನ್ನ ಕೊಟ್ಟಿದ್ದಾರೆ. ಈ ವರ್ಷ ಒಂದು ಐತಿಹಾಸಿಕವಾದಂತಹ ಬಾಬಾ ಸಾಹೇಬ್ರ ಜಯಂತ್ಯೋತ್ಸವನ ಆಚರಣೆ ಮಾಡತಕ್ಕಂಥ ತೀರ್ಮಾನವನ್ನು ಒಂದು ಸಮಾಜ ಅಲ್ಲದೆ ಎಲ್ಲ ಸಮಾಜದ ಮುಖಂಡರುಗಳು ತಗೊಂಡಂಥ ತೀರ್ಮಾನ. ಅದಕ್ಕೆ ಸಹಕಾರ ಕೊಟ್ಟವರು ಶಾಸಕರು ಮತ್ತು ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಸದಸ್ಯರುಗಳು ಇದರ ನೇತೃತ್ವವನ್ನು ವಹಿಸಿ ಇವತ್ತು ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ವಿ. ಭಾಳ ಯಶಸ್ವಿಯಾಗಿದೆ ಕಾರ್ಯಕ್ರಮ. ಇದರಿಂದ ತಾಲೂಕು ಆಡಳಿತ ತುಂಬ ಶ್ರಮಪಟ್ಟಿದೆ. ನಮ್ಮ ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ವರ್ಗದ ಜನರು, ಎಲ್ಲ ಸಮಾಜದ ಅಧ್ಯಕ್ಷರುಗಳು, ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳು, ಮಹಿಳಾ ಸಂಘಟನೆ ಮುಖ್ಯಸ್ಥರುಗಳು, ಹೋರಾಟಗಾರರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸರ್, ಈ ಮೆರವಣಿಗೆಯಲ್ಲಿ ಯಾವ ರೀತಿ ಕಲಾ ತಂಡಗಳು ಭಾಗವಹಿಸಿದ್ದೆ ಸರ್? ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಬಾಬಾ ಸಾಹೇಬರು ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಎತ್ತಿ ತೋರಿಸ್ತಕ್ಕಂತಹ ಒಂದು ರೀತಿಯಲ್ಲಿ ಮೆರವಣಿಗೆ ನಡೆದಿದೆ. ಕಲಾ ತಂಡಗಳಿದ್ದು, ಡೊಳ್ಳು ಕುಣಿತ, ಕೋಲಾಟ, ಆಮೇಲಿಂದ ಹುಲಿ ವೇಷ, ನಮ್ಮ ಕೇರಳದಿಂದ ತರಿಸಿದ್ದು ಚೆಂಡೆ ಕುಣಿತ, ಹೀಗೆ ಅನೇಕ ಥರನಾದ ಸಾಂಸ್ಕೃತಿಕ ಕಲಾ ತಂಡಗಳಿದ್ದು, ವೇದಿಕೆ ಮೇಲೆ ಕಲಾ ತಂಡದವರು ಭಾಳ ಅದ್ಭುತವಾಗಿ ಬಾಬಾ ಸಾಹೇಬ್ರವರ ಸಾಹಿತ್ಯ ಬರಹಗಳನ್ನ ಜನರಿಗೆ ತಲುಪಿಸ್ತಕ್ಕಂತೆ ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅದ್ರ ಜೊತೆ ಭಾಳ ಅಟ್ರಾಕ್ಷನ್ ಈ ವರ್ಷದ್ದು ಅಂದರೆ ಆನೆ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಮೆರವಣಿಗೆ ಮಾಡಿದ್ದು ಹೆಚ್ಚು ಆಕರ್ಷಣೆಯನ್ನು ಹೊಂದಿತ್ತು. ಇದನ್ನು ಹೊರತುಪಡಿಸ್ದಂಗೆ ಸರ್ ಇದನ್ನು ಹೊರತುಪಡಿಸ್ದಂಗೆ ಇವತ್ತು ಅಂಬೇಡ್ಕರ್ ದಿನಾಚರಣೆ ದಿನ ಎಲ್ಲರಿಗೂ ಹೋಳಿಗೆ ಊಟ ಹಾಕ್ಸಿದ್ದೀರ. ಅದೊಂಥರ ಎಲ್ಲರೂ ಹೇಳ್ತೀವಿ ವಿಭಿನ್ನವಾಗಿರುತ್ತೆ ಅಂದರೆ ಅದು ಯಾವ ರೀತಿ ಹೇಗೆ ಸಪೋರ್ಟ್ ಆಗಿದೆ ಸರ್ ತಮಗೆ? ಅಂದರೆ ಸಾಮಾನ್ಯವಾಗಿ ಕಾರ್ಯಕ್ರಮಗಳಲ್ಲಿ ಊಟ ಅಂದರೆ ಏನೋ ಒಂದು ಸಣ್ಣ ಮೊಸರನ್ನ, ಚಿತ್ರಾನ್ನ ಕೊಟ್ಟು ಕಳಿಸೋದು, ಮಾತು ಕೊಟ್ಟು ಕಳಿಸೋದು ಮಾಡ್ತಾರೆ. ನಮ್ಮ ಶಾಸಕರು ಹೇಳಿದ್ರು, ಇಲ್ಲ ಒಡೆಯರವರ ಈ ಸಲ ಚೆನ್ನಾಗಿ ಆಗಬೇಕು, ಹೋಳಿಗೆ ಒಬ್ಬಟ್ಟು ಊಟವನ್ನು ಚೆನ್ನಾಗಿ ಹಾಕಿಸ್ಬೇಕು ಅಂತೇಳಿ ಅದಕ್ಕೆ ನಾನು ನೇತೃತ್ವವನ್ನು ತಗೊಂಡು ತುಂಬ ಚೆನ್ನಾಗಿ ಪ್ರೀತಿಯಿಂದ 5,500 ಜನಕ್ಕೆ ಹೋಳಿಗೆ ಒಬ್ಬಟ್ಟು ಊಟವನ್ನು ವ್ಯವಸ್ಥೆ ಮಾಡಿದ್ವಿ.
ಎಲ್ಲರೂ ಕೂಡ ಕೂತು ಅಚ್ಚುಕಟ್ಟಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡಿ ತೃಪ್ತಿಯನ್ನು ತೋರಿಸಿದ್ದಾರೆ. ಆದ್ದರಿಂದ ನನಗೆ ಕೂಡ ಖುಷಿಯಾಗಿದೆ. ನಮ್ಮ ಶಾಸಕರು ಸಲಹೆ ಮಾಡಿದರು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು, ಬೇರೆ ಸಮಾಜದ ಮುಖಂಡರುಗಳು ಕೂಡ ಇಲ್ಲ ನಾವು ಈ ವರ್ಷ ಬಾಳೆ ಎಲೆ ಊಟ ಹಾಕ್ಸಿದ್ರೆ ಒಳ್ಳೆಯದು ಅಂತ ಅಭಿಪ್ರಾಯನ ವ್ಯಕ್ತಪಡಿಸಿದರು. ನಾನು ಕೂಡ ಅದನ್ನು ಭಾಳ ಸೀರಿಯಸ್ ತಗೊಂಡು ಒಂದು ಅಷ್ಟು ಜನ ನಮ್ಮ ಜೊತೆ ದುಡಿದಿದ್ದಾರೆ. ಅವರೆಲ್ಲ ನಿಂತ್ಕೊಂಡು ಸಹಕಾರ ಮಾಡಿದ್ದಕ್ಕೆ ಮತ್ತು ಪೊಲೀಸ್ ಇಲಾಖೆಯವರು, ನಮ್ಮ